ಸ್ನೇಹಿತರೆ, ನಾವು ಇನ್ಸ್ಟಾಗ್ರಾಮ್ ಮೆಸೆಂಜರ್ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಲೈವ್ ಲೊಕೇಶನ್ನ ಶೇರ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ನೀವು ಫೇಸ್ಬುಕ್ನ ವಾಟ್ಸಪ್ನ ಯೂಸ್ ಮಾಡ್ತಾ ಇಲ್ಲ ಅನ್ಕೊಳ್ಳಿ. ವಾಟ್ಸಪ್ನಲ್ಲಿ ನೀವು ಲೈವ್ ಲೊಕೇಶನ್ನ ಈಸಿಯಾಗಿ ಶೇರ್ ಮಾಡಬಹುದು. ಅದೇ ರೀತಿ ನೀವು ಜಾಸ್ತಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ವಾಟ್ಸಪ್ನ ನೀವು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮ್ ಮೆಸೆಂಜರ್ನಲ್ಲೂ ಕೂಡ ಲೈವ್ ಲೊಕೇಶನ್ನ ಕಳಿಸ್ಬೋದು. ಅದಕ್ಕಿಂತ ಉತ್ತಮವಾದಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾವ ರೀತಿ ನಾವು ಅಲ್ಲಿ ಕಳಿಸಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಹಾಗೆ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನಮ್ಮ ಒಂದು ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾನು ಮೆಸೆಂಜರ್ ಓಪನ್ ಮಾಡ್ತೀನಿ. ಆ್ಯಪ್ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ಅಲ್ಲಿ ಲೊಕೇಶನ್ನ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ಮೇಲ್ಗಡೆ ನಮ್ಮ ಮೆಸೆಂಜರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಮೆಸೆಂಜರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಪ್ರೊಫೈಲ್ಗೆ ನಾನು ಅಥವಾ ಯಾವುದಾದ್ರೂ ವ್ಯಕ್ತಿಗೆ ನಾನು ಲೊಕೇಶನ್ ಕಳಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಈ ಒಂದು ನೋಡಿ, ಈ ಒಂದು ಪ್ರೊಫೈಲ್ಗೆ ಅಥವಾ ಈ ಒಂದು ವ್ಯಕ್ತಿಗೆ ನಾನು ನನ್ನ ಒಂದು ಲೈವ್ ಲೊಕೇಶನ್ನ ಕಳಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ನಮ್ಮ ಇಲ್ಲಿ ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಒಂದು ಪ್ಲಸ್ ಐಕನ್ ಇರುತ್ತೆ ಸ್ನೇಹಿತರೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ನೀವು ಒಂದು ಡಿವೈಸ್ನಲ್ಲಿ ಪರ್ಮಿಷನ್ನ ಕೊಡಿ ಅಂತ ಹೇಳುತ್ತೆ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಪರ್ಮಿಷನ್ಗೆ ಒಂದು ನಿಮಿಷ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಪರ್ಮಿಷನ್ನ ಕೇಳಿದರೆ ನೀವು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಈ ರೀತಿ ನೋಡ್ಬೋದು, ನಮ್ಮ ಲೊಕೇಶನ್ ಅನ್ನೋದು ಇಲ್ಲಿ ಟ್ರ್ಯಾಕ್ ಆಗುತ್ತೆ. ನಾವು ಯಾವ ಒಂದು ಸ್ಥಳದಲ್ಲಿ ಇದೀವಿ ಅಂತ ಇದು ಆಟೋಮೆಟಿಕ್ಕಾಗಿ ಈ ರೀತಿ ಟ್ರ್ಯಾಕ್ ಮಾಡ್ಕೊಳ್ಳುತ್ತೆ. ಮಾಡಿದ ನಂತರದಲ್ಲಿ ಶೇರ್ ಯುವರ್ ಲೊಕೇಶನ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಟೈಮಿಂಗ್ ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಇರೋದಿಲ್ಲ. ಅದನ್ನು ಯಾವ ರೀತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ಅಲ್ಲಿ ಟೈಮಿಂಗ್ ಸೆಟ್ ಆಗುತ್ತೆ ಅಂತ, ಎಷ್ಟು ಸಮಯದವರೆಗೆ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಲೊಕೇಶನ್ ಅನ್ನೋದು ಶೇರ್ ಆಯಿತು. ಈಗ ಅವರು ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಎಲ್ಲಿದ್ದೀವಿ ಅಂತ ನೋಡ್ಬೋದು. ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, 59 ಮಿನಿಟ್ಸ್ ಲೆಫ್ಟ್. ಅಂದರೆ ನೀವು ಯಾವಾಗ ಲೊಕೇಶನ್ನ ಕಳಿಸ್ತೀರಾ ಅಲ್ಲಿಂದ 1 ಗಂಟೆವರೆಗೆ ಮಾತ್ರ ಅದು ಲೊಕೇಶನ್ನ ಶೇರ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ಶೇರ್ ಮಾಡೋದಿಲ್ಲ. ವಾಟ್ಸಪ್ಪಲ್ಲಿ ಏನಾಗುತ್ತೆ, ನಮಗೆ 10 ನಿಮಿಷ 15 ನಿಮಿಷ ಈ ರೀತಿ ಸೆಟ್ ಮಾಡೋದಕ್ಕೆ ಆ ಆಪ್ಷನ್ ಇರುತ್ತೆ. ಆದರೆ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ನೀವು ಯಾವಾಗ ಶೇರ್ ಮಾಡ್ತೀರಾ ಅಲ್ಲಿಂದ 60 ನಿಮಿಷ ಮಾತ್ರ ಅದು ತಗೊಳುತ್ತೆ, ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇರೋದಿಲ್ಲ. ಇಲ್ಲಿ ನೋಡಿ, ವ್ಯೂ ಅಂತ ಮತ್ತೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ನಾವು ಎಲ್ಲಿದ್ದೀವಿ ಆ ಲೊಕೇಶನಲ್ಲಿ ಕರೆಕ್ಟಾಗಿ ಅವ್ರಿಗೆ ತೋರಿಸ್ತಾ ಇರುತ್ತೆ. ನಂತರ ನೋಡ್ಬೋದು 59 ಮಿನಿಟ್ ಲೆಫ್ಟ್ ಅಂತ. ಇಲ್ಲಿ ಸ್ಟಾಪ್ ಶೇರಿಂಗ್ ಲೊಕೇಶನ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಲೊಕೇಶನ್ ಅನ್ನೋದು ಶೇರ್ ಆಗೋದು ಸ್ಟಾಪ್ ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು, ಸ್ಟಾಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಲೊಕೇಶನ್ ಶೇರಿಂಗ್ ಸ್ಟಾಪ್ ಆಗುತ್ತೆ. ನಂತರದಲ್ಲಿ ಶೇರ್ ಯುವರ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ 60 ನಿಮಿಷ ನೋಡ್ಬೋದು, 59 ನಿಮಿಷ ಅಂದರೆ ಮತ್ತೆ 1 ಗಂಟೆಗಳವರೆಗೆ ಅದು ಶೇರ್ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಫೋನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೂ ಕೂಡ ನಿಮ್ಮ ಒಂದು ಲೊಕೇಶನ್ ಅನ್ನೋದು 1 ಗಂಟೆವರೆಗೆ ಶೇರ್ ಆಗುತ್ತೆ. ಆದ ನಂತರದಲ್ಲಿ 1 ಗಂಟೆಗೆ ಅದು ಸ್ಟಾಪ್ ಆಗುತ್ತೆ. ಇಷ್ಟೇ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಮ್ಮ ಒಂದು ಲೊಕೇಶನ್ನ ಶೇರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.